ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ನಡೆಸಿದಂಥ ರೀತಿ, ಆತನ ಅದ್ಭುತ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಪ್ರತಿ ಕ್ಷಣವೂ ನಾವು ನೋಡ್ತೇವೆ, ಹಗಲಾಗಲಿ ಇರುಳಾಗಲಿ ಪ್ರತಿನಿತ್ಯವೂ ನಮ್ಮನ್ನು ಕಾಪಾಡುತ್ತಾ ಹೊರುತ್ತಾ ನಾವು ನೋಡ್ತೇವೆ. ಆ ಯೇಸುದಲ್ಲಿ ಉಂಟು ನಮ್ಮನ್ನು ಹೊರುತ್ತಾ ಬಂದನೆಂಬುದು, ನಮ್ಮನ್ನು ಪ್ರತಿನಿತ್ಯವೂ ಆತನು ಕಾಪಾಡ್ತಾ ಬರ್ತಾನೆ. ಅಂದರೆ ಆತನ ಪ್ರೀತಿಯನ್ನು ತೋರಿಸ್ತದೆ. ಆತ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಇಡೀ ಲೋಕಕ್ಕೋಸ್ಕರ ಆತನು ಸಮರ್ಪಣೆ ಮಾಡಿದ. ಒಂದೇ ಯೋಹಾನ ಸುವಾರ್ತೆ 3:16 ಕೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದು. ತನ್ನ ಒಬ್ಬನೇ ಮಗನನ್ನು ಈ ಲೋಕದ ಪಾಪಕ್ಕೋಸ್ಕರ, ಈ ಲೋಕದ ಶಾಪಕ್ಕೋಸ್ಕರ, ಈ ಲೋಕದಲ್ಲಿರುವಂಥ ಎಲ್ಲ ರೀತಿಯ ಸಂಗತಿಗೊಂದ ಪರಿಪೂರ್ಣ ಬಿಡುಗಡೆಗೋಸ್ಕರ ಯೇಸು ಕ್ರಿಸ್ತನು ದರ ಎಳೆದು ಬಂದದ್ದು ನೋಡುತ್ತೇವೆ. ಆದರೆ ಆತನ ಒಂದು ಮರಣವು ಅದು ಘೋರವಾಗಿತ್ತು. ಅದೊಂದು ಘೋರವಾದಂಥ ಮರಣವು ಆತನು ಈ ಲೋಕದ ಪಾಪಕ್ಕೋಸ್ಕರ ಸತ್ತದ್ದು ನೋಡ್ತೇವೆ. ಪ್ರಿಯರೇ, ಅಂತ ಯೇಸುವನ್ನು ಇವತ್ತು ಆರಾಧನೆ ಮಾಡುವಂಥ ಭಾಗ್ಯ ನಮ್ಮ ಜೀವಿತದಲ್ಲಿ ಒದಗಿಸಿಕೊಂಡಿದ್ದಾನೆ. ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಮಮತೆಯನ್ನು ಇಟ್ಟುಕೊಂಡು ಆತನ ಪ್ರೀತಿಯಿಂದ ನಮ್ಮನ್ನು ಆತನ ಸೇರಿಸಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳರಾಗಿದ್ದುಕೊಂಡು ನಾವು ಆತನಿಗೆ ಸ್ತೋತ್ರ ಸಲ್ಲಿಸಿ ಈ ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿರ್ತೇವೆ. ನಾವು ವಾಕ್ಯದ ಮುಖಾಂತರ ಉತ್ತೇಜನಗೊಳ್ಳುವುದರೆ ನಾವು ಕೀರ್ತನೆ ಭಾಗದಲ್ಲಿ 66ನೇ ಪುಸ್ತಕದಲ್ಲಿ ನೋಡ್ತೇವೆ, ಸರ್ವ ಭೂ ನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸ್ತಾ ಕೊಂಡಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿ ಹೋಗುವರು. ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸ್ತಾ ನಿನ್ನ ನಾಮವನ್ನು ಕೀರ್ತಿಸರೆಂದು ಭಿನ್ನಯಿಸಿರಿ. ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರಗಳಲ್ಲಿ ಭಯ ಹುಟ್ಟಿಸುವಂತಾಗಿದೆ. ಹೌದು ಪ್ರಿಯರೇ, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ, ದೇವರಿಗೆ ಒಂದು ಜಯಘೋಷ ಮಾಡಬೇಕು. ನಾವು ನೋಡ್ತೇವೆ, ಯೆಹೋಶುವನು ಆ ಯೆರಿಕೋ ಕೋಟೆ ಬೀಳ್ಬೇಕಾದ್ರೆ 6 ದಿವಸಗಳು ಪ್ರತಿನಿತ್ಯ ಹೋಗ್ತಾ ಬರ್ತಾ ಇದ್ದನು. ಆದರೆ 7ನೇ ದಿನ ಈಗ ಆರ್ಭಟಿಸಿರಿ, ಜಯಘೋಷ ಮಾಡಿರಿ. ಯಾವಾಗ ಅವರು ಜಯಘೋಷ ಮಾಡಿದ್ರು ಆಗ ಯೆರಿಕೋ ಕೋಟೆ ಡಮ್ ಅಂತ ಬಿದ್ದದ್ದು ನೋಡ್ತೀವಿ. ಯಾವಾಗ ನಾವು ದೇವರ ಹೆಸರಿನಲ್ಲಿ ಕೊಂಡಾಡ್ತೇವೆ, ಯಾವಾಗ ದೇವರ ಹೆಸರನ್ನು ನಾವು ಎತ್ತಿದಿ ಜಯದಲ್ಲಿ ನಡೆಯುತ್ತೇವೆ, ಆಗ ಎಲ್ಲ ರೀತಿಯ ಯಾವುದೇ ಕೋಟೆ ಕೊತ್ತಗಳಿರ್ಬೋದು, ಯಾವುದೇ ಸೈತಾನನ ಸಂಗತಿಗಳಿರ್ಬೋದು, ಯಾವುದೇ ರೀತಿಯ ಮೋಸದ ಸಂಗತಿಗಳಿರ್ಬೋದು, ಅದು ದಳಲ್ಲೆಂಬುದು ಬೀಳ್ತದೆ. ಅದೇ ದೇವರ ವಾಕ್ಯ ಹೇಳ್ತದೆ, ಆತನ ಪ್ರಭಾವವನ್ನು ವರ್ಣಿಸ್ತಾ ಆತನು ಏನಾಗಿದ್ದಾನೆ, ಸಮುದ್ರ ಇಬ್ಬಾಗ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ಅದು ಸಹ ಎಷ್ಟು 40 ಲಕ್ಷ ಜನರು ನಡೆಯುವಂತ ಒಂದು ಸಮುದ್ರದ ಮಾರ್ಗದನ್ನು ಒಂದು ದಿನ ನೋಡ್ತೇವೆ. ಈ ಒಂದು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ 40 ಲಕ್ಷ ಜನರನ್ನು ನಡೆಸಿದ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಅಲ್ಲಿ ಹೊರಡುವಾಗ 6 ಲಕ್ಷ ಜನ, ಅದರಲ್ಲಿ ಸೇರಿಕೊಂಡು ಬರುವಾಗ ನಾವು ನೋಡ್ತೇವೆ, ಇತಿಹಾಸ ಹೇಳ್ತದೆ ಅಲ್ಲಿ 10 ಲಕ್ಷ ಜನರು ದಾಟಿದ್ದಾರೆ ಎಂಬುದು ನೋಡ್ತೇವೆ. ನಮ್ಮ ದೇವರು ಭಯಂಕರ ದೇವರು, ಏನು ಆಗದಂತ ಕಾರ್ಯಗಳನ್ನು ದೇವರು ಸಾಧ್ಯ ಉಂಟು. ಯಾರು ಮನುಷ್ಯರಿಗೆ ಅದು ಈ ಲೋಕಕ್ಕೆ ಜನರಿಗೆ ಅಸಾಧ್ಯ ಆಗಿರ್ಬೋದು, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಒಂದು ಕ್ಷಣ. ಅಂತ ದೇವರ ಪ್ರಭಾವವನ್ನು ನಾವು ವರ್ಣಿಸ್ತಾ ಕೊಂಡಾಡೋದಾದ್ರೆ ಆತನ ಕೃತ್ಯಗಳು ಅದು ಭಯಂಕರವಾಗಿದೆ. ಪ್ರತಿನಿತ್ಯವೂ ಆ ಒಂದು ಬಂಡೆಯಲ್ಲಿ ಆತನ ನೀರು ಕೊಡುವಂತ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಮೇಘಸ್ತಂಭ, ಅಗ್ನಿಸ್ತಂಭ. ನಾವು ನೋಡ್ತೇವೆ ಅವರ ಒಂದು ಪಾಳ್ಯದಲ್ಲಿ ಮೇಘಸ್ತಂಭವಾಗಿತ್ತು, ಅವರ ಪಾಳ್ಯಕ್ಕೆ ಒಂದು ಗುಡಾರವಾಗಿ ಅದು ಕಾಪಾಡ್ತಿದ್ದು ನೋಡ್ತೇವೆ. ನಾವು ನೋಡ್ತೇವೆ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ, ನಡೆಸಲಿಕ್ಕೆ ಬೇಕಾದ ಬೆಳಕು, ಅವ್ರಿಗೆ ಯಾವುದು ಚಳಿ ಬರದಂತೆ, ಯಾವುದು ಬಾಧೆ ಬರದಂತೆ ದೇವರು ಕಾಪಾಡಿದಂತ ನೋಡಿದ್ರೆ ಅದು ನಮ್ಮ ನರಗಳಲ್ಲಿ ಭಯ ಹುಟ್ಟಿಸೋದಾಗಿದೆ. ಜಕ್ಕಯ್ಯನ ಮನೆಗೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಜಕ್ಕಯ್ಯನ ಮನೆಯಲ್ಲಿ ಒಂದು ಪರಿವರ್ತನೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆತನನ್ನು ಒಪ್ಪಿಸಿಕೊಡೋಣ. ಆತನ ಪ್ರಸನ್ನತೆ, ಆತನ ಮಹಿಮೆಯನ್ನು ನಾವು ಈ ಸಮಯದಲ್ಲಿ ಕಾಣಲ್ಪಡಬೇಕಾದ್ರೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಹೃದಯವನ್ನು ಆತನ ಸಾನಿಗೆ ಬಿಚ್ಚುವ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಸರ್ವ ಭೂ ನಿವಾಸಿಗಳಿಗೆ ಯೆಹೋವನಿಗೆ ಜಯಧ್ವನಿ ಮಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವಿರಿ, ಆರಾಧಿಸೋಣ. ಆತನ ಅದ್ಭುತಗಳನ್ನು ವರ್ಣಿಸುತ್ತಾ ಆತನ ಮಹಿಮೆಯನ್ನು ಪ್ರಚುರಪಡಿಸುವ. ದೇವ, ಈ ವಾಕ್ಯದ ಮೇರೆಗೆ ಸ್ವಾಮಿ, ನೀನೊಬ್ಬನೇ ಸರ್ವ ಸೃಷ್ಟಿಯ ಕರ್ತನು, ನೀನೊಬ್ಬನೇ ಸರ್ವನುಂಟು ಮಾಡಿ ದೇವರಾಗಿದ್ದಿ. ನಿನ್ನನ್ನು ಆರಾಧನೆ ಮಾಡುತ್ತಾ ಕರ್ತನಪ್ಪ, ನೀನು ನಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ದೇವ, ಈ ಆರಾಧನೆ ನೋಡುವಂಥ ಒಂದು ಕುಟುಂಬಗಳ ಜೀವಿತದಲ್ಲಿ ವ್ಯತ್ಯಾಸಗಳು ಕಾಣಲ್ಪಡಲಿ, ಒಂದು ಬದಲಾವಣೆಗಳು ಕಾಣಲ್ಪಡಲಿ ಸ್ವಾಮಿ. ದೇವ, ನಿನ್ನನ್ನು ಮಾತ್ರ ನೋಡುವಂಥ ಮಕ್ಕಳನ್ನಾಗಿ ನೀನು ಮಾರ್ಪಡಿಸು ಪವಿತ್ರಾತ್ಮನೇ. ದೇವ, ಈ ಆರಾಧನೆಯು ಅನೇಕರ ಜೀವಿತದಲ್ಲಿ ಬಿಡುಗಡೆಗಳು ಕಾಣಲ್ಪಡೋ ರೀತಿಯಲ್ಲಿ ಕಾರ್ಯ ಮಾಡು ಪವಿತ್ರಾತ್ಮನೇ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಮಾತರೊಟ್ಟಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ, ಆಮೆನ್.
ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಸಂತೋಷವುಳ್ಳವರಾಗಿ ನಾವು ಕುಣಿಯುತ್ತಾ ನಾವು ಹೇಳುವ, ಜೀವದಿಂದ ದೇಸುವೆ ನಾ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ಒಡೆಯನೆಂಬುದು ಆತ ನಮ್ಮನ್ನು ಕೊಂಡಾಡೋಣ. ಆತ ನಮ್ಮನ್ನು ಪ್ರತಿನಿತ್ಯವೂ ಎತ್ತಿ ಎತ್ತಿ ಮುನ್ನಡೆಸುವ ದೇವರಾಗಿದ್ದಾನೆ. ಎಲ್ಲರೂ ಕೈಗಳನ್ನು ತಟ್ಟಿಕೊಳ್ಳುತ್ತಾ ಆತ ನಮ್ಮನ್ನು ಈ ಸಮಯದಲ್ಲಿ ಘನಪಡಿಸೋಣ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಜೀವನಿದೆದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಮ್ಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು
ನನ್ನನ್ನು ತಪ್ಪಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯಾ 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 ಹಾಲೆಲೂಯಾ. ಜೀಸಸ್ ಲಾರ್ಡ್, ಕರ್ತನಪ್ಪ ನಿನಗೊಬ್ಬನಿಗೆ ಆರಾಧಿಸ್ತೇವೆ ಸ್ವಾಮಿ. ಜೀವದಿಂದ ಎದ್ದಾತನು ಸ್ವಾಮಿ, ಇಡೀ ಮರಣದ ಪಾಪಗಳನ್ನು, ಇಡೀ ಮರಣದ ಶಾಪಗಳನ್ನು ಸ್ವಾಮಿ ದೇವ ನೀನು ಹೊತ್ತುಕೊಂಡಿದ್ದಿ. ನಿನ್ನ ಆ ಒಂದು ಮರಣದಲ್ಲಿ ಸ್ವಾಮಿ ಎಲ್ಲ ಶಾಪ ಪಾಪಗಳನ್ನು ನಿವಾರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದಂಥ ದೇವರೇ, ನಿನಗೊಬ್ಬನ ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಮರಣದಿಂದಲೇ ಸ್ವಾಮಿ ದೇವ ಇಡೀ ಒಂದು ಲೋಕಕ್ಕೆ ಒಂದು ರಕ್ಷಣೆ ಉಂಟಾಯಿತು, ಇಡೀ ಮನುಷ್ಯ ಕುಲಕ್ಕೆ ಒಂದು ರಕ್ಷಣೆ ಉಂಟಾದದ್ದು ನೋಡ್ತೇವೆ ಸ್ವಾಮಿ. ಪ್ರತಿಯೊಬ್ಬರು ದೇವ ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕೆಂಬುದು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೋಸ್ಕರ ದೇವ ಆ ಒಂದು ಸಮರ್ಪಣೆ ಯಜ್ಞ ದೇವ ಕರ್ತನಪ್ಪ ಪರಿಪೂರ್ಣವಾಗಿ ತಗ್ಗಿಸಿಕೊಂಡು ಆ ಶಿಲುಬೆ ಮರಣವನ್ನು ನೀನು ಹೊಂದಿದ್ದಿ ಸ್ವಾಮಿ. ದೇವ ನಿನ್ನ ಕೃಪೆ, ನಿನ್ನ ಪ್ರೀತಿಯು ಅದು ಶ್ರೇಷ್ಠತೆಯನ್ನು ಗಮನಿಸ್ತದೆ ಸ್ವಾಮಿ. ಎಷ್ಟೊಂದು ಪ್ರೀತಿ ಮಾಡೋ ದೇವರು ನೀನಾಗಿದ್ದಿ ಸ್ವಾಮಿ. ದೇವ ನಾವು ಹೇಳ್ತೇವೆ, ಎಲಿಷಡ ದೇವರೇ, ನಿನಗೆ ಅಸಾಧ್ಯ ಎನ್ನುವುದೇ ಇಲ್ಲ. ಯಾವುದೇ ರೀತಿಯ ಕೆಂಪು ಸಮುದ್ರಗಳಿಗಿರ್ಬೋದು, ಯಾವುದೇ ರೀತಿಯ ಫರೋನ ಸೇನೆಗಳಿರ್ಬೋದು ಸ್ವಾಮಿ ದೇವ, ಅದನ್ನು ಇಬ್ಬಾಗ ಮಾಡಿ ಆ ಫರೋನ ಸೈನ್ಯವನ್ನು ಚೂರು ಚೂರು ಮಾಡಿ ನಾಶ ಮಾಡೋದು ದೇವರು ಅದು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ನಾವು ಮನುಷ್ಯಮದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ಎಲಿಷಡಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲಿಷಡಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲಿಷಡಾಯ್ ಎಲಿಷಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲಿಷಡಾಯ್ ಎಲಿಷಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲಿಷಡಾಯ್ ಎಲಿಷಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲಿಷಡಾಯ್ ಎಲಿಷಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲಿಷಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲಿಷಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಫರೋನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ, ಫರೋನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿ. ಎಲಿಷಡಾಯ್ ಎಲಿಷಡಾಯ್ ಎಲಿಷಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲಿಷಡಾಯ್ ಎಲಿಷಡಾಯ್, ನಿನಗ ಸಾಧ್ಯವಾದದ್ದು ಒಂದು
ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ಅಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ, ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸಾರ ಪಾಳಿ ಕಳ್ಸಿ ಬೀಳುವುದು ನಿನ್ನಯ ಶಕ್ತಿಗೆ, ಅಂಧಕಾರ ಸಾರ ಪಾಳಿ ಕಳ್ಸಿ ಬೀಳುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ಈಗ ಅಸಾಧ್ಯವೆನ್ನುವುದಿಲ್ಲ ಸ್ವಾಮಿ. ದೇವ ಎಲ್ಲವೂ ಸಾಧ್ಯ ಮಾಡುವ ದೇವರು ಸ್ವಾಮಿ. ಎಲ್ಲ ಕೆಂಪು ಸಮುದ್ರ ಇಬ್ಬಾಗ ಮಾಡಿ ದೇವರು, ದೇವ ಪರನ ಸೇನೆ ನಾಶ ಮಾಡಿದ ದೇವರು ನೀನೊಬ್ಬನೇ ಮಹಿಮೆಗೆ ಉಳ್ಳ ದೇವರು, ನೀನೊಬ್ಬನೇ ಪರಿಶುದ್ಧಳ ದೇವರು, ನೀನೊಬ್ಬನೇ ಸ್ವಾಮಿ ಆತ್ಮದಲ್ಲಿ ಮಾಡೋ ದೇವರು. ದೇವ ಎಲ್ಲ ರೀತಿಯ ರೋಗ ವ್ಯಾಧಿಗಳನ್ನು ನಾಶ ಮಾಡಿದ ದೇವರು. ಮಹಿಮೆ 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 ಮಹಿಮೆಯಿಂದ ದೇವ ತುಂಬಿಸುವಂತ
ದೇವರು ನೀನಾಗಿದೆ ಕರ್ತನಪ್ಪ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಮಹಿಮೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಎಲ್ಲ ರೀತಿಯ ಯಾವುದೇ ವ್ಯಾಧಿಗಳಿರ್ಬೋದು, ಯಾವುದೇ ಸರಪಣಿಗಳಿರ್ಬೋದು, ಯಾವುದೇ ಸೈತನ ಕಟ್ಟಲ್ಪಟ್ಟಂತ ಬಂಧನಗಳಿರ್ಬೋದು, ಅದನ್ನು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡೋದು, ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆ ಹೊಂದುದು, ಯೇಸುವಿನ ನಾಮದಲ್ಲಿ ಎಲ್ಲ ಸೈತನ ಕೋಟೆ ಕೊತ್ತಲುಗಳದು ಅದು ನಾಶವಾಗುವುದು ಸ್ವಾಮಿ. ಯಾಕಂದ್ರೆ ಅದ್ಭುತ ಮಹತ್ಕಾರಗಳು ಮಾಡೋದು ದೇವರು. ನೀನದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಮಹಿಮೆ, ಕರ್ತ ನಿನಗೆ ಮಹಿಮೆ, ಯೇಸುವೇ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಗ್ಲೋರಿ, ನಿನಗೊಬ್ಬನಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವೆನ್ನುವುದಿಲ್ಲ. ಯಾವುದು ಸ್ವಾಮಿ ಮನುಷ್ಯರಿಗೆ ಅಸಾಧ್ಯ, ಈ ಲೋಕಕ್ಕೆ, ಈ ಒಂದು ವೈಜ್ಞಾನಿಕ ಪ್ರಪಂಚಕ್ಕೆ ಅಸಾಧ್ಯವಾಗಿರ್ಬೋದು. ಆದರೆ ಯೇಸುವೆ ನಿನ್ನು ಒಂದು ಕ್ಷಣ ಸ್ವಾಮಿ ಅದ್ಭುತ ಮಾಡೋ ದೇವರು ಸ್ವಾಮಿ. ನಮ್ಮ ಪ್ರತಿಯೊಂದು ಸ್ಥಾನಮಾನಗಳನ್ನು ಕಿರೀಟಗಳನ್ನು ಬೆಚ್ಚಿಕೊಂಡು ಅಡ್ಡ ಬಿದ್ದು ನಾವು ಹೇಳುತ್ತೇವೆ ನೀನೊಬ್ಬನೇ ಪರಿಶುದ್ಧನೆಂಬುದು ಈ ಸಮಯದಲ್ಲಿ ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು, ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು, ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀ ಪರಿಶುದ್ಧನೆಂದು, ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು
ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ. ಹೌದು ಕರ್ತನೆಪ್ಪ, ನಾವೆಲ್ಲವನ್ನು ಬಿಚ್ಚಿ ನಮ್ಮ ಸ್ಥಾನಮಾನಗಳು ಸ್ವಾಮಿ, ನಮ್ಮೆಲ್ಲ ಗೌರವಗಳನ್ನು ಬಿಚ್ಚಿಕೊಂಡು ಯೇಸುವೆ ನಿನಗೆ ಸಾಷ್ಟಾಂಗವಿರುತ್ತೇವೆ ಸ್ವಾಮಿ. ಯಾಕಂದ್ರೆ ಪರಿಶುದ್ಧನು, ಯಜ್ಞದ ಕುರಿಯಾತನು, ಯುಗ ಯುಗಾಂತರಗಳಲ್ಲಿ ವಾಸಿಸುವಂತ ದೇವರು ನೀನಾಗಿದ್ದೀಯ ಕರ್ತನೆಪ್ಪ. ನಾವು ತಲೆಬಾಗಿಕೊಳ್ಳುತ್ತೇವೆ ಸ್ವಾಮಿ, ನಾವು ಶಿವನಿಂದ ಪಾಸಕ್ಕೆ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ನಮ್ಮನ್ನೆಲ್ಲ ಪರಿಪೂರ್ಣವಾಗಿ ನಮ್ಮನ್ನು ಮೇಲವನ್ನಾಗಿ ಮಾಡುವ ದೇವರು ನೀನಾಗಿದ್ದೀ ಸ್ವಾಮಿ. ಯಾಕಂದ್ರೆ ಯಜ್ಞದ ಕುರಿಯಾದ ರಕ್ತ, ನಿನ್ನ ಪರಿಶುದ್ಧ ರಕ್ತ ಸ್ವಾಮಿ, ನಿನ್ನ ಪರಿಶುದ್ಧ ರಕ್ತ ಮುಖಾಂತರ ನಮ್ಮನ್ನು ನೀನು ಕ್ರಾಯಕ್ಕೆ ತೆಗೆದುಕೊಂಡಿದ್ದೀ ಸ್ವಾಮಿ. ನೀನೊಬ್ಬನೇ ಪರಿಶುದ್ಧನು, ಕೆರಾಬ್ಯರು ಸರಾಬ್ಯರು ನಿನ್ನನಿತ್ಯ ಸ್ತುತಿಸುವಂತ ರಾಜಾದಿ ರಾಜ ನೀನಾಗಿದ್ದೀ ಸ್ವಾಮಿ. ದೇವ ಯಾರಲ್ಲಿ ಸ್ವಾಮಿ, ಯಾರಿಗೆ ಮೊರೆ ಇಡುತ್ತಾರೆ ಸ್ವಾಮಿ, ಯಾರಿಗೆ ಕೂಗಿಕೊಳ್ಳುತ್ತಾರೆ ಸ್ವಾಮಿ, ಅವರ ಕುಟುಂಬದಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದೀ ಸ್ವಾಮಿ. ದೇವ ಯೇಸುವೆ ಯೇಸುವೆ ಎಂದು ಕರೆದರೆ ಸಾಕು, ಅವನ ಜೀವಿತದ ಬದಲಾವಣೆಗಳು. ಯೇಸುವನ್ನು ದೇವೌದು ಕರೆದರೆ ಸಾಕು, ಅವರ ಕುಟುಂಬದಲ್ಲಿ ಬದಲಾವಣೆ. ಚಕ್ಕನು ಯೇಸುವನ್ನು ಕರೆದನು, ಯೇಸುವನ್ನು ನೋಡಿದನು, ಅವನ ಕುಟುಂಬ ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಬಾರ್ಸಲೋಮನು ಯೇಸುವನ್ನು ಕರೆದನು, ಅವನಿಗೆ ಕಣ್ಣುಗಳ ಬಂದು ನೋಡ್ತೇವೆ. 38 ವರ್ಷದ ರೋಗಿಯು, ಹೌದು ಯೇಸು ಎದ್ದೇಳುವಾಗ ಎಲ್ಲವನ್ನು ಹೊತ್ತುಕೊಂಡು ನಡೆದ ನಮ್ಮ ಜೀವಿತದ ಪರಿವರ್ತನೆಗಳನ್ನು ನೋಡ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಮಹತ್ಕಾರ್ಯ, ಯೇಸುವಿನ ಹೆಸರಲ್ಲಿ ದೊಡ್ಡ ಒಂದು ಮಹಿಮೆ ತುಂಬಲ್ಪಡುವುದು. ಓ ಥ್ಯಾಂಕ್ ಯು ಗಾಡ್. ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಬಿಡುಗಡೆಗೊಳ್ಳುವುದಕ್ಕಾಗಿ ಸ್ತೋತ್ರ, ನೀನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ ನಿಂತವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಮಹಿಮೆ ಮಹಿಮೆ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ, ನಿನಗೆ ಸ್ತೋತ್ರ. ನೀನೊಬ್ಬನೇ ಮಹಿಮೆಗೆ ಅರ್ಹನ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈವಾಗಲೇ ಕೆಲವರ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೈಸುವಿಕೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 97 ಅದರಲ್ಲಿ 10ನೇ ವಾಕ್ಯ. ಸಾಮ್ 97 ವರ್ಸ್ 10. ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಅಗೆ ಮಾಡಿರಿ, ಆತನ ಭಕ್ತರ ಪ್ರಾಣಗಳನ್ನು ಕಾಯುವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಪ್ರಿಯಲ್ಲಿ ಕೀರ್ತನೆಗಳನ್ನು ಅತಿ ಸ್ಪಷ್ಟ ಹೇಳ್ತಾನೆ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಅಗೆ ಮಾಡಿ. ಹಾಗೆ ದೇವರನ್ನು ನಿಜ ಪ್ರೀತಿಸುವುದಾದರೆ ಕೆಟ್ಟ ಅಗೆ ಮಾಡಬೇಕೆಂಬುದಾಗಿ ಕೇಳ್ತಾನೆ. ಆಗ ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಹಾಗಾದರೆ ಪ್ರಿಯ ಈ ಕೀರ್ತನೆಗಾರನು ಹೇಳ್ತಾನೆ, ಇದೊಂದು ವಾಗ್ದಾನವಾಗಿದೆ ಪ್ರಿಯ. ಯಾವಾಗ ದೇವರನ್ನು ಪ್ರೀತಿಸ್ತೀರೋ ನೀವು ಕೆಟ್ಟದನ್ನು ಅಗೆ ಮಾಡುವುದಾದರೆ ದೇವರು ಇಲ್ಲಿ ವಾಗ್ದಾನ ಕೊಟ್ಟಿದ್ದಾನೆ. ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುತ್ತಾನೆ ಮತ್ತು ದುಷ್ಟರ ಕೈಯನ್ನು ಬಿಡಿಸ್ತಾನೆ. ಹಾಗಾದರೆ ಪ್ರಿಯ, ದೇವರು ನಿಮ್ಮ ಪ್ರಾಣ ಅಂದರೆ ನಿಮ್ಮ ಶರೀರ ಪ್ರಾಣ ಆತ್ಮವನ್ನು ಕಾಪಾಡಬೇಕು, ನಿಮ್ಮ ಕುಟುಂಬನ ಕಾಪಾಡಬೇಕು, ದುಷ್ಟಕ್ಕೆ ನಿಮ್ಮನ್ನು ಬಿಡುಗಡೆ ಕೊಡಬೇಕು. ಹಾಗಾದರೆ ನೀವು ದೇವರನ್ನು ಪ್ರೀತಿಸುವರು ಕೆಟ್ಟತನ ಅಗೆ ಮಾಡಬೇಕು. ಅದೇ ಏನು ಕೆಟ್ಟತನ ಅಗೆ ಮಾಡಿದ ಅರ್ಥ ಏನು ಎಂಬುದಾಗಿ ನಾವು ಕೆಲವೊಂದು ಸಂಗತಿ ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ಕೆಟ್ಟತನವನ್ನು ಅಗೆ ಮಾಡುವರಾಗಬೇಕು. ಅದು ಯಾವುದು ಎಂಬುದಾಗಿ ನೋಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯ ತನಕ. 1 Corinthians 10 verse 6 to 10. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು
ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿರ್ದೇಶನಗಳಾಗಿವೆ. ಅಪೊಸ್ತಲನು ಹೇಳ್ತಾನೆ, ಈ ಇಸ್ರಾಯೇಲ್ ಜನರ ಚರಿತ್ರೆಯನ್ನು ಅಪೊಸ್ತಲನಲ್ಲಿ ವಿವರಿಸ್ತಾನೆ. ಯಾಕಂದರೆ ಇಸ್ರಾಯೇಲ್ ಜನರಾಗಿ ನಾವು ನಡೆಯುವರಾಗಬಾರದು ಎಂಬುದೇ ಅವರ ಕುರಿತಲ್ಲಿ ಮಾತನಾಡ್ತಾನೆ. ಇಲ್ಲಿ ಎಲ್ಲಿ ನಮಗೆ ನೋಡ್ತೇವೆ, ಅವರಲ್ಲಿ ಕೆಲವರು ವಿಗ್ರಹ ಆರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದವರು ಎಂದು ಬರೆದಿದ್ದಲ್ಲ, ನೀವು ವಿಗ್ರಹ ಆರಾಧಕರಾಗಬೇಡ್ರಿ. ಅಪೊಸ್ತಲ ಪೌಲನು ಹೇಳ್ತಾನೆ, ಇವತ್ತು ದೇವರು ನಿಮ್ಮನ್ನು, ನಿಮ್ಮ ಶರೀರ ಪ್ರಾಣ ಆತ್ಮಗಳನ್ನು ಎಲ್ಲ ಥರದ ರೋಗಗಳಿಂದ, ಎಲ್ಲ ವ್ಯಾಧಿಗಳಿಂದ ಸೈತಾನಕ್ಕೆ ನಿಮ್ಮನ್ನು ಕಾಪಾಡಬೇಕಾದ್ರೆ ಒಂದು ಕಂಡೀಷನ್ ಯೇಸು ನಂಬಿಕಿಟ್ಟವರು ನೀವು ತಿಳಿದುಕೊಳ್ಬೇಕು, ದೇವರು ಜೀವಂತ ದೇವರಾಗಿದ್ದಾನೆ. ಈ ಜೀವಂತ ದೇವರಾದ ಯೇಸು ನಂಬಿಕಿಟ್ಟವರು ನೀಲಿ ಮುಳಿದಿತ್ತು ಅಂದ್ಕೊಂಡವರು ಎಂದಿಗೂ ವಿಗ್ರಹ ಆರಾಧನೆಯನ್ನು ಮಾಡುವರಾಗಬಾರ್ದು. ಅಷ್ಟೇ ಅದೇ ವಿಗ್ರಹ ಆರಾಧನೆ ಸಂಬಂಧವಾದ ನೈವೇದ್ಯಗಳನ್ನು, ಆ ಹಬ್ಬದ ಊಟವನ್ನು ಊಟ ಮಾಡುವುದು ಆಗಲಿ, ತಿನ್ನುವುದಾಗಲಿ, ಆ ಒಂದು ಜಾತ್ರೆಗಳಲ್ಲಿ ಆಗಲಿ, ಅದಕ್ಕೆ ಸಂಬಂಧಪಟ್ಟ ನೈವೇದ್ಯ ಇದರಲ್ಲಿ ಪಾಲುರಾಗಬಾರದು. ಒಂದು ವೇಳೆ ಪ್ರೇರಣೆ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿದ ಸ್ನಾನ ತೆಗೆದುಕೊಂಡು ಈ ವಿಗ್ರಹ ಆರಾಧನೆ ಸಂಬಂಧಪಟ್ಟ ಹಬ್ಬದ ಊಟವನ್ನು ಮಾಡುವುದಾರೆ, ಅದಕ್ಕೆ ಸಂಬಂಧ ನೈವೇದ್ಯಗಳಲ್ಲಿ ಪಾಲುರಾಗುತ್ತಾರೆ, ಅದೇ ಸಂಬಂಧ ಜಾತ್ರೆಗಳ ಪಾಲುರಾಗುತ್ತಾರೆ. ಪ್ರೇರಣೆ ವಿಗ್ರಹ ಆರಾಧನೆ ಮಾಡಿದ ಹಾಗೆ ಆಗುತ್ತೀರಿ. ಮತ್ತು ವಿಗ್ರಹ ಆರಾಧನೆ ಯಾರು ಮಾಡುತ್ತಾರೋ ಅವರ ಮೇಲೆ ದೇವರ ಕೋಪ ಬರ್ತದೆ ಮತ್ತು ಅವರ ಮೇಲೆ ಅವರಿಗೆ ರೋಗಗಳು ಬರ್ತವೆ, ವ್ಯಾಧಿಗಳು ಬರ್ತವೆ. ಅದಕ್ಕೋಸ್ಕರ ನಿಮಗೆ ರೋಗಗಳು ವ್ಯಾಧಿಗಳು ಬರಬಾರ್ದು, ಶಾಪನ ಮೇಲೆ ಬರಬಾರ್ದು. ನೀವು ಈ ನಂಬಿಕೆಟ್ಟವರು ದೇವರನ್ನು ಆತ್ಮ ಆರಾಧನೆ ಮಾಡುವವರಾಗಬೇಕು. ಇಂಥ ಸಂಗತಿಯನ್ನು ನಿಮ್ಮನ್ನು ಪ್ರತ್ಯೇಕವಾಗಿ ಜೀವಿಸಲಿಕ್ಕೆ ನೀವು ಪ್ರಯತ್ನ ಮಾಡುವವರು ಆಗಬೇಕು ಪ್ರೇರೆ. ಮತ್ತು ಇನ್ನೊಂದು ವಿಗ್ರಹ ಆರಾಧನೆ ಆಗಿದೆ ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಆತ್ಮದಿಂದ ಪ್ರೀತಿ ಮಾಡಲಿಕ್ಕೆ ಯಾವ ಸಂಗತಿ ನಿಮಗೆ ಅಡ್ಡಿ ಬರ್ತದೋ, ಈಗಿನ ದಿನಗಳಲ್ಲಿ ಅನೇಕರ ಮೊಬೈಲೇ ಅವರಿಗೆ ವಿಗ್ರಹ ಆಗ್ತದೆ. ಪ್ರಾರ್ಥನೆ ಮಾಡುವಾಗಲೂ ಅವರಿಗೆ 1 ಗಂಟೆ ಮೊಬೈಲ್ನ ಸೈಲೆಂಟ್ನಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಆ ಮೊಬೈಲ್ ನಿಮಗೆ 20 ಗಂಟೆ ಪ್ರಾರ್ಥನೆ ಅದು ನಿಮಗೆ ಅಡ್ಡಿ ಹೋದೆ, ಆ ಮೊಬೈಲಿ ನಿಮಗೆ ವಿಗ್ರಹ ಆರಾಧನೆ ಆಗಿದೆ, ವಿಗ್ರಹ ಆಗ್ತದೆ ಆಗಬಹುದು. ಟಿ ವಿ ಕಾರ್ಯಕ್ರಮ, ಟಿ ವಿ ನೋಡಬಾರ್ದಲ್ಲ, ನೋಡೋದು ಒಳ್ಳೆಯದು. ಆದರೆ ದೇವರಿಗೆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಆಗಲಿ, ವಾಕ್ಯ ಓದಿದ್ರೆ ನಿಮಗೆ ಟಿ ವಿ ಬಂದ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೇನು ಗುಣ ಅದು ವಿಗ್ರಹ ಆಗಿದೆ. ಕೆಲವರಿಗೆ ಕೆಲಸ ಪ್ರಾರ್ಥನೆಗಿಂತ ಜಾಸ್ತಿ ಅವ್ರ ಕೆಲಸಕ್ಕೆ ಗಮನ ಕೊಡುವುದಾದರೆ, ಅತಿ ಭೋಜನ ಮಾಡುವುದಾದರೆ, ಅತಿ ನಿದ್ರೆ, ಯಾವ ಸಂಗತಿ ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ಸಂಗತಿ ಯಾವ ಸಂಗತಿ ನಿಮಗೆ ಅಡ್ಡಿ ಬರ್ತದೋ ಅದುವೇ ಇನ್ನೊಂದು ಥರದ ವಿಗ್ರಹ ಆರಾಧನೆ. ಈ ರೀತಿ ವಿಗ್ರಹ ಆರಾಧನೆ ಮಾಡಬಾರದು. ವಿಗ್ರಹ ಆರಾಧನೆ ಮಾಡುವುದಾದರೆ ದೇವರ ಕೋಪವು ಎಗಿಸಲು ಬಂದು ಆ ರೀತಿ ವಿಗ್ರಹ ಆರಾಧನೆ ಮಾಡಿ ದೇವರ ಶಿಕ್ಷೆ ಬರ್ತದೆ, ರೋಗಗಳು ಬರ್ತವೆ, ವ್ಯಾಧಿಗಳು ಬರ್ತವೆ. ಅದು ದೇವರು ನಿಮ್ಮ ಶರೀರ ಆತ್ಮನ ಕಾಪಾಡಬೇಕಾದರೆ ಇವರು ಮಾಡಿದ ಹಾಗೆ ನೀವು ವಿಗ್ರಹ ಆರಾಧನೆ ಮಾಡಬಾರದು ಎಂಬುದೇ ಅಪೊಸ್ತಲನು ಅವರ ದೃಷ್ಟಾಂತ ಕುರಿತಲ್ಲಿ ಎಚ್ಚರಿಕೆ ಕೊಡುತ್ತಾನೆ. 8ನೇ ಭಾಗದಲ್ಲಿ ಅವರಿಗೆ ಕೆಲವರು ಜಾರೂತ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರೂತ ಮಾಡಿದಿವರು, ನಾವು ವ್ಯಭಿಚಾರ ಮಾಡಬಾರದು. ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬ ಪುರುಷನಾಗಲಿ ಒಬ್ಬ ಸ್ತ್ರೀಯು ತನ್ನ ಮನಸ್ಸಿನಲ್ಲಿ ಆಲೋಚನೆಯಲ್ಲಿ ಕಣ್ಣಿನ ಮುಖಾಂತರ ಬ್ಲೂ ಫಿಲ್ಮ್ ನೋಡೋದ್ರ ಮುಖಾಂತರವಾಗಿ, ಪೊರ್ನೋಗ್ರಫಿ ಫಿಲ್ಮ್ ನೋಡೋದ್ರ ಮುಖಾಂತರವಾಗಿ, ಅಥವಾ ಮನಸ್ಸಲ್ಲಿ ಈ ರೀತಿ ನೀವು ಮನಸ್ಸಿನಲ್ಲಿ, ಕಣ್ಣಿನಲ್ಲಿ, ಶರೀರದಲ್ಲಿ ನೀವು ಅಥವಾ ವ್ಯಭಿಚಾರ ಪಾಪವನ್ನು ಮಾಡಬಾರ್ದು. ವ್ಯಭಿಚಾರ ಪಾಪ ಮಾಡುವವರಿಗೆ ದೇವರ ಶಿಕ್ಷೆ ಬರ್ತದೆ, ರೋಗಗಳು ಬರ್ತದೆ ಎಂಬುದೇ ಅಪೊಸ್ತಲನು ಎಚ್ಚರಿಕೆಯನ್ನು ಕೊಡುತ್ತಾನೆ. 9ನೇ ವಾಕ್ಯ, ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳನ್ನು ನಾಶವಾದರು. ನಾವು ಪರೀಕ್ಷಿಸಿದಿರು, ನಾವು ಎಂದಿಗೂ ದೇವರನ್ನು ಪರೀಕ್ಷಿಸುವರಾಗಬಾರದು. ನಿಮಗೊಂದು ರೋಗಗಳು ಬರುವುದಾದರೆ ಡಾಕ್ಟರ್ ಹತ್ರ ಹೋಗಬೇಕು, ಮೆಡಿಸಿನ್ ಮಾಡಬೇಕು, ಡಾಕ್ಟರ್ ಹೇಳಿದ ಪ್ರಕಾರ ನೀವು ಜಾಗ್ರತೆ ಮಾಡಬೇಕು. ದೇವರು ಗುಣ ಮಾಡ್ತಾರೆ ಎಂಬುದಾಗಿ ದೇವರು ನಿಮ್ಗೆ ಗುಣ ಮಾಡುವ ತನಕ ನೀವು ಮೆಡಿಸಿನ್ ಮಾಡದೆ ನೀವು ದೇವ್ರನ್ನ ಪರೀಕ್ಷೆ ಮಾಡಬಾರ್ದು. ಈ ಯಾವ ರೀತಿಯಲ್ಲಿ ದೇವರನ್ನು ಪರೀಕ್ಷೆ ಮಾಡಿದರೆ ದೇವರಿಗೆ ಕೋಪ ಬರ್ತದೆ, ದೇವರ ಶಿಕ್ಷೆ ಬರ್ತದೆ. ಈ ರೀತಿ ನೀವು ಈ ಪಾಪ ಸ್ವಭಾವ ಅಗೆ ಮಾಡಬೇಕು, ದೇವ್ರನ್ನ ಕಾಪಾಡಬೇಕಾದ್ರೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. 10ನೇ ವಾಕ್ಯ, ಇದಲ್ಲದೆ ಅವರು ಕೆಲವರು ಗುಣುಗುಟ್ಟಿ ಸಂವರ್ಕನ ಕೈಯಿಂದ ನಾಶವಾದರು. ನೀವು ಗುಣುಗುಟ್ಟಬೇಡ್ರಿ. ಯಾವ ಸಮಸ್ಯೆಗಳು ಬರುವಾಗ ನೀವು ಎಂದಿಗೂ ಗುಣುಗುಟ್ಟಬಾರ್ದು. ದೇವರು ಜೀವಂತವಾದ ದೇವರಾಗಿದ್ದಾನೆ, ದೇವರು ಸರ್ವವನ್ನು ಮಾಡಿ ಶಕ್ತನಾಗಿದ್ದಾನೆ, ಆತ ಅದ್ಭುತ ಸ್ವರೂಪವನ್ನು ಆಗಿದೆ, ಆತ ಆರೋಗ್ಯದಾಯಕನಾಗಿದೆ ಎಂದು ತಿಳಿದುಕೊಂಡು ಪ್ರತಿಯೊಂದು ಸಮಯ ದೇವರನ್ನು ಸ್ತುತಿಸುವವರಾಗಬೇಕು ವಿನ ಯಾವ ಸಂದರ್ಭದಲ್ಲಿಯೂ ಗುಣಗುಟ್ಟಬಾರ್ದು. ಗುಣಗುಟ್ಟಿದರೆ ದೇವರ ಶಿಕ್ಷೆ ಬರುತ್ತದೆ, ದೇವರ ಕೋಪ. ಅದಕ್ಕೆ ಈ ಎಲ್ಲ ಸಂಗತಿಗಳು ಅಪೊಸ್ತಲನು ದೃಷ್ಟಾಂತವಾಗಿ ಇಟ್ಟಿದ್ದಾನೆ. ಮತ್ತು ಈ ಪಾಪಗಳನ್ನು ಹಾಗೆ ಮಾಡಬೇಕು ಆಗ ದೇವರು ನಿಮ್ಮ ಶರೀರ ಪ್ರಾಣ ಕಾಪಾಡುತ್ತಾನೆ ಎಂಬುದೇ ಅಲ್ಲಿ ಅದು ವಾಗ್ದಾನವಾಗಿದೆ. ನಿಮ್ಮನ್ನು ದುಷ್ಟನ ಬಿಡುಗಡೆ ಕೊಡುವವನು ತಾನೆಂಬುದಾಗಿ. ಇನ್ನೊಂದು ಎಕ್ಸಾಂಪಲ್ ನೋಡೋ 2ನೇ ಕೊರಿಂಥದವರ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ
14-18 ವಾಕ್ಯ. 2 Corinthians chapter 6 verse 14-18 verse. ನೀವು ಕ್ರಿಸ್ತನ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಈ ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತನ್ನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು. ನಾವು ಜೀವಸ್ವರೂಪ ದೇವರ ಮಂದಿರವಾಗಿದೆಯಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವದ ಕರ್ತನು ಹೇಳುತ್ತಾನೆ. ಪ್ರೇರೆ ಅಪೊಸ್ತಲರು ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರೇರೆ ಇವತ್ತು ಪ್ರೇರೆ ದೇವರು ನಿಮ್ಮ ತಂದೆ ಆಗಬೇಕು, ದೇವರು ನಿಮಗೆ ಕುಮಾರ ಕುಮಾರಿ ಆಗಬೇಕು, ದೇವರ ಪ್ರಸನ್ನತೆ ನಿಮಗೆ ಬೇಕು, ದೇವರು ನಿಮ್ಮ ಸಂಗಡವೇ ಇರಬೇಕಾದರೆ ಅಪೊಸ್ತಲರು ನೀವು ಕ್ರಿಸ್ತನ ನಂಬಿಕೊಡಿಸಿರಿ. ಈ ಜೋಡಾಗಬಾರ್ದು. ನಿಮ್ಮ ಮದುವೆ ಮಾಡುವಾಗ ನಿಮ್ಮ ಜೀವನ ಸಂಗತಿ ಪ್ರೇ ಯೇಸು ನಂಬಿದವರನ್ನೇ ನೀವು ಮದುವೆ ಆಗಬೇಕು. ಬಿಸ್ನೆಸ್ ಪಾರ್ಟ್ನರ್ಶಿಪ್ ನೀವು ಮಾಡುವರಾಗಬಾರ್ದು. ಯಾವ ವಿಗ್ರಹಕ್ಕೆ ಮತ್ತು ನೀವು ದೇವರನ್ನು ನಂಬಿದಿರಿ, ಯೇಸು ನಂಬಿದಿರಿ, ನಿಮ್ಮ ಶರೀರವು ದೇವರ ಆತ್ಮ ಗರ್ಭಗುಡಿಯಾಗಿದೆ, ನೀವು ದೇವರನ್ನು ಆತ್ಮಸತ್ಯದ ಆರಾಧನೆ ಮಾಡುವಷ್ಟು ಸೇರಿಕೊಂಡು ದೇವರನ್ನು ಆರಾಧನೆ ಮಾಡುವರಾಗಬೇಕು. ಅನ್ಯ ಜನರ ಮಧ್ಯದಿಂದ ನೀವು ಅಂದರೆ ಅವರು ಮಾಡುವ ಆರಾಧನೆಯಿಂದ ಪ್ರತ್ಯೇಕವಾಗಿ ದೇವರ ಮಕ್ಕಳ ಜೊತೆ ಆರಾಧನೆ ಮಾಡಬೇಕು. ಅಶುದ್ಧವಾದ ಪ್ರೇರೆ ವ್ಯಭಿಚಾರ ಪಾಪ, ವಿಗ್ರಹ ಆರಾಧನೆ, ಅಶುದ್ಧವಾದ ಸಿನಿಮಾಗಳು ನೋಡು, ಚಿತ್ರಗಳು ಇದೆಲ್ಲ ಸಂಗತಿಯನ್ನು ನೀವು ಹಾಗೆ ಮಾಡಬೇಕು. ಪ್ರೇರೆ ಈ ರೀತಿ ನೀವು ಈ ಅನ್ಯ ಜನರಿಂದ ಅಶುದ್ಧ ಸಂಗತಿ ನಿಮ್ಮ ಪ್ರತ್ಯೇಕಪಡಿಸಿಕೊಂಡು ಪರಿಶುದ್ಧರಾಗಿ ಜೀವಿಸುವುದಾದರೆ ಮಾತ್ರವೇ ದೇವರು ಪ್ರೇರೆ ನಿಮ್ಮನ್ನು ಶರೀರ ಪ್ರಾಣ ಆತ್ಮಗಳು ಯಾವ ರೋಗಗಳು ಮುಟ್ಟದಂತೆ, ಸೈತಾನ ನಿಮ್ಮ ಮೇಲೆ ಆಕ್ರಮಣ ಮಾಡದಂತೆ ನಿಮ್ಮನ್ನು ಸೈತಾನದಿಂದ ಬಿಡಿಸುತ್ತಾನೆ. ಮತ್ತು ನಿಜವಾಗಿ ದೇವರ ಪ್ರೀತಿಸಲು ಈ ಸಲ ಹಾಗೆ ಮಾಡಬೇಕೆಂಬುದೇ ಅಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19-21 ವಾಕ್ಯ ತನಕ. ಗಲಾತ್ಯ 5:19-21 ವರ್ಸ್. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇತ್ತವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳುವುದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪದೇ ಪದೇ ರೋಮಾಪುರದವರ ಪತ್ರಿಕೆಯಿಂದ ಪದೇ ಎಲ್ಲ ಪತ್ರಿಕೆಗಳು ಆತನು ಎಚ್ಚರಿಕೆ ಕೊಡ್ತಾನೆ. ಯೇಸು ಕ್ರಿಸ್ತನ ನಂಬಿಕೆ ಮುಖಾದ ನೀವು ನೀತಿವಂತರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಯೇಸು ನಂಬಿಕೆ ನೀರಿನ ಮುಳಿ ದೀಕ್ಷೆ ತೆಗೆದುಕೊಂಡಿದ್ದೀರಿ. ಈ ದೇವರ ಮಕ್ಕಳನ್ನ ಆಗಿಕೊಂಡು ನೀರಿನ ಮುಳಿ ದೀಕ್ಷೆ ತೆಗೆದುಕೊಂಡು ಪುನಃ ಈ ರೀತಿಯ ಪಾಪದಲ್ಲಿ ನೀವು ಜೀವಿಸುವುದಾದರೆ ಈ ಪಾಪಕ್ಕೆ ಗುಲಾಮರಾಗೋದೆ. ಅಪ್ಪಸ್ಪನೆ ಈ ಪಾಪಕ್ಕೆ ಎಷ್ಟು ಪಶ್ಚಾತ್ತಾಪ ಪಡೆದಿಲ್ಲವೋ, ಈ ಪಾಪ ಒಂದು ಒಪ್ಪಿಕೊಂಡು ಬಿಟ್ಟು ಬಿಡದಲ್ಲೋ ನಿಮಗೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ನಿಮ್ಮ ಮೇಲೆ ದೇವರ ಕೋಪ, ಶಿಕ್ಷೆ ಬರುತ್ತದೆ ಎಂಬುದೇ ಅಪ್ಪಸ್ವರ ಎಚ್ಚರಿಕೆ ಕೊಡುತ್ತಾನೆ. ಹಾಗಾದರೆ ಪ್ರೇರೆ ಇವತ್ತು ಅನೇಕರು ಪ್ರೇರೆ ಈ ಸಲ ನಿಮ್ಮ ಜೀವಿತ ಅನೇಕರು ಕಷ್ಟದಲ್ಲಿ, ರೋಗದಲ್ಲಿ, ಅನೇಕ ಥರದ ಪ್ರೇರೆ ಸೈತನ ಅನೇಕ ರೀತಿಯ ಕಷ್ಟ ಸಂಕಟಗಳು ನೋವುಗಳಲ್ಲಿ ಅನೇಕರು ಇದ್ದೀರಿ ಎಂದು ದೇವರ ತೋರಿಸ್ತಾ ಇದ್ದಾನೆ. ಅನೇಕರು ಪ್ರಶ್ನೆ ಕೇಳ್ತಾರೆ, ಯಾಕೆ ಈ ಕಷ್ಟಗಳು, ಯಾಕೆ ರೋಗಗಳು ಪ್ರೇರೆ ಇವತ್ತು ದೇವರ ವಾಕ್ಯನು ತಿಳಿದುಕೊಂಡಿದ್ದೀರಿ, ಯೇಸು ನಂಬಿಕೆ ಇಟ್ಟಿದ್ದೀರಿ, ನಂಬಿಕೆ ಇಟ್ಟು ನೀತಿವಂತರ ಆಗಿದ್ದೀರಿ. ಹೌದು, ದೇವರ ಮಕ್ಕಳಾಗಿದ್ದರೆ ಹೌದು, ಅದು ನಿಜ, ಅದು ಕೃಪೆಯಲ್ಲಿ ನೀವು ನೀತಿವಂತರಾಗಿದ್ದೀರಿ. ಆದರೆ ನೀತಿವಂತರ ಆಗಿಕೊಂಡು ಪುನಃ ಈ ಪಾಪಕ್ಕೆ ನೀವು ಗುಲಾಮರಾಗಿದ್ದೀರೋ, ಈ ಪಾಪಕ್ಕೆ ನೀವು ಬಿಟ್ಟು ಬಿಡಿದಲೋ, ಈ ಪಾಪ ಜೀವಿಸಿದರೆ ಪ್ರೇರೆ ದೇವರ ಕೋಪ ಬರ್ತದೆ, ದೇವರ ಶಿಕ್ಷೆ ಬರ್ತದೆ. ಅದಕ್ಕೆ ಈ ದೇವರ ಶಿಕ್ಷೆ ನಿಮಗೆ ಬೇಡ. ದೇವರನ್ನು ಪೂರ್ಣ ಹೃದಯ ಪ್ರಾಣ ಪ್ರೀತಿಸುವುದಾದರೆ ಈ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದು ಮಾತ್ರ, ಈ ಪಾಪವನ್ನು ಬಿಟ್ಟು ಬಿಡಬೇಕು. ಆವಾಗ ಮಾತ್ರ ಈ ಭೂಲೋಕದಲ್ಲಿ ಆಶೀರ್ವಾದ, ಸಮಾಧಾನ, ಸುಖ ಬರ್ತದೆ ಮತ್ತು ಪರಲೋಕ ರಾಜ್ಯಕ್ಕೆ ಪಾಲರಾಗುತ್ತೀರಿ. ಇಲ್ಲದರೆ ಸಿಗುವುದಿಲ್ಲ ಎಂಬುದು ಪದೇ ಎಚ್ಚರಿಕೆಯನ್ನು ಕೊಡುವವನು ಆಗಿದ್ದಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಫೆಸ ದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22-24 ವಾಕ್ಯ. ಎಫೆಸ 4:22-23-24. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ
ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯವಿಲ್ಲದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾರೆ, ಯೇಸು ನಂಬಿಕೆ ಇಡುವವರು. ಅಪೊಸ್ತಲನು ಹೇಳ್ತಾನೆ, ಯೇಸುವಿನಲ್ಲಿ ಸತ್ಯ ಯಾವುದೆಂದರೆ ಬರೀ ನಂಬಿಕೆ ಇಡುವುದು ಮಾತ್ರ ಅಲ್ಲ, ದೀಕ್ಷಾರ್ಥಿಗಳದ್ದು ಮಾತ್ರ ಅಲ್ಲ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರ ದುರಾಸೆ ಕೆಟ್ಟು ಹೋಗುವಂಥದ್ದು. ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಬರೀ ನಂಬಿಕೆ ಇಟ್ಟಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಅದು ನಂಬಿಕೆ ಇಡುವ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ, ಜೀವಜನರಾಗಿದ್ದೀರಿ, ದೇವರು ನಿಮಗೆ ರಕ್ಷಣೆ ಕೊಟ್ಟಿದ್ದೆ, ಅದು ನಿಜ. ಆದರೆ ನಂಬಿಕೆ ಇಟ್ಟ ನಂತರ ಪ್ರೇರೆ ನಿಮ್ಮ ಜೀವಿತವು ಪ್ರತಿದಿನ ಪ್ರೇರೆ ಈ ಪೂರ್ವ ಸ್ವಭಾವವನ್ನು ದಿನಾಲು ದೇವರ ವಾಕ್ಯದ ಮುಖಾಂತರ ನೀವು ಗುರುತಿಸಿಕೊಂಡು ಅದನ್ನು ನೀವು ತೆಗೆದು ಹಾಕಬೇಕು ಎಂಬುದಾಗಿ ಅಪೊಸ್ತಲನು ಅದು ಎಂದಿಗೂ ಅಪೊಸ್ತಲನಿಲ್ಲ ನೀವು ನಂಬಿಕೆ ಇಟ್ಟಿದ್ದೀರಿ, ನೀಲಂಬಿಸಿ ಹೇಗೆ ಜೀವನ ಮಾಡಿರೋದು ಎಂದಿಗೂ ಹೇಳಿದಿಲ್ಲ. ಅಪೊಸ್ತಲನು ನಂಬಿಕೆ ಇಟ್ಟವರು, ನೀಲಂಬಿಸಿ ತಂದುಕೊಂಡವರು ಪ್ರತಿದಿನವೂ ಪ್ರೇರೆ ದೇವರ ವಾಕ್ಯದ ಮುಖಾಂತರ ನೀವು ಪರೀಕ್ಷೆ ಮಾಡಿಕೊಂಡು ನಿಮ್ಮೆಲ್ಲ ಪೂರ್ವ ಸ್ವಭಾವವನ್ನು ಗುರುತಿಸಿಕೊಂಡು ಆ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಇಲ್ಲದೆ ಅದು ಮೋಸಕರ ದುರಾಸೆ ಕೆಟ್ಟು ಹೋಗುವಂಥದ್ದು. ಅದು ನಿಮ್ಮನ್ನು ಹಾಳು ಮಾಡ್ತದೆ, ನಿಮ್ಮಲ್ಲಿರುವ ಅಭಿಷೇಕವನ್ನು ಹಾಳು ಮಾಡ್ತದೆ, ನಿಮಗೆ ದೇವರ ಕೋಪಕ್ಕೆ ನಡೆಸ್ತದೆ. ಅದಕ್ಕೆ ಅಪೊಸ್ತಲನು ಅದನ್ನು ತೆಗೆದು ಹಾಕಬೇಕು. ಅದಕ್ಕೆ ಬದಲು ಏನು ಮಾಡಬೇಕು, ನೀವು ನಿಮ್ಮ ಅಂತ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಬರೀ ನೂತನ ಧರಿಸಿಕೊಳ್ಳಿ ಅರ್ಥ ಅಂದರೆ ಏನು ದೇವರ ವಾಕ್ಯ ಓದುತ್ತೀರೋ, ವಾಕ್ಯ ಬರೀ ಓದುವವರಲ್ಲ, ಕೇಳುವವರಲ್ಲ, ಕೈಕೊಂಡು ನಡೆಯುವವರು ಆಗಬೇಕು. ಬರೀ ಟಿ ಮಾಧ್ಯಮದಲ್ಲಿ ಏನು ವಾಕ್ಯ ಹೇಳ್ತೀರಿ ಅದು ಬರೀ ಕೇಳಿ ಮರೆತು ಬಿಡೋದ್ರೆ ಏನೂ ಪ್ರಯೋಜನ ಇಲ್ಲ. ಕೇಳಿಕೊಂಡು ವಿಧೇಯರಾಗಬೇಕು ಬರೀ. ಆಗ ಮಾತ್ರ ನೀವು ನೂತನ ವ್ಯಕ್ತಿಗಳಾಗ್ತೀರಿ, ನೂತನ ಬರುತ್ತೀರಿ. ಮತ್ತು ಆಗ ಇಬ್ಬಂದವಾಗಿ ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಬಳುವುದು. ಆ ಸ್ವಭಾವ ದಿನವೂ ನಿಮ್ಮಲ್ಲಿ ನಿಮ್ಮ ನೀತಿವಂತರನ್ನೇ ಮಾಡ್ತಾಯಿದೆ, ದೇವರ ಸ್ವರೂಪ ಮಾಡ್ತಾಯಿದೆ, ದೇವರ ಭಯ ಮಾಡ್ತದೆ. ಈ ರೀತಿ ನೀವು ದೇವರನ್ನು ಪ್ರೀತಿಸುವರಾಗಬೇಕು. ಮತ್ತು ದಿನಾಲು ಈ ಕೆಟ್ಟ ಸ್ವಭಾವಗಳನ್ನು ವಾಕ್ಯದ ಮುಖಾಂತರ ಗುರುತಿಸಿಕೊಂಡು ಅದನ್ನು ಹಾಗೆ ಮಾಡುವುದಾದರೆ ದೇವರು ನಿಮ್ಮ ಪ್ರಾಣ ಎಂದರೆ ನಿಮ್ಮ ಶರೀರ, ಪ್ರಾಣ, ಆತ್ಮಗಳನ್ನು, ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾನೆ. ಸೈತನ ಕೈಯಿಂದ ದುಷ್ಟನ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಒಂದು ವೇಳೆ ಇದು ನಂಬಿಕೆ ಇಟ್ಟಿದ್ದೀರಿ, ಹೌದು, ದೇವರ ಮಕ್ಕಳು ಹೌದು, ನೀವು ನೀತಿವಂತ ಹೌದು, ನಿಜ. ಆದರೂ ಈ ಸ್ವಭಾವಗಳನ್ನು ಬಿಡುವುದಿಲ್ಲ, ಇದಕ್ಕೆ ಗುಲಾಮರಾಗುತ್ತಾರೆ. ದೇವರ ಆಶೀರ್ವಾದ, ಆತನ ಕೃಪೆ, ಆತನ ಸುಖ, ಸಂತೋಷ, ಸಮಾಧಾನ, ಆರೋಗ್ಯನೂ ಅನುಭವ ಮಾಡಲಿಕ್ಕೆ ಆಗದೆ ಎಲ್ಲ ಕಷ್ಟ, ದುಃಖ, ನೋವುಗಳೇ ನಿಮ್ಮ ಜೊತೆ ಇರುತ್ತವೆ ಪ್ರೇರೆ. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಕಾಪಾಡಬೇಕಾ, ಸಂರಕ್ಷಣೆ ಮಾಡಬೇಕು, ಆಶೀರ್ವಾದ ಈ ಸ್ವಭಾವನ ಹಾಗೆ ಮಾಡಬೇಕು ಎಂಬುದು ಅಪೊಸ್ತಲನು ಇಲ್ಲಿ ಹೇಳುವನಾಗಿದ್ದಾನೆ. ಪುನಃ ನಾವು ನೋಡ್ತೇವೆ ಎಫೆಸದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3-7 ವಾಕ್ಯ ತನಕ. ಎಫೆಸದ 5:3-7 ಜಾರತ್ವ, ಯಾವ ವಿಧವಾದ ಬಂಡುತನ, ದೈವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳು ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು. ಅಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಊರಲ್ಲಿದ್ದ ಮಾತನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತರ್ಗತ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಪುನಃ ಅತಿ ಸ್ಪಷ್ಟ ಹೇಳ್ತೇನೆ, ಯೇಸು ನಂಬಿಕಿಟ್ಟವ್ರನ್ನು ಈ ರೀತಿ ಜಾರತ್ವ, ವ್ಯಭಿಚಾರ ಈ ಎಲ್ಲ ಪಾಪಗಳನ್ನು ಬಿಟ್ಟು ಬಿಡಬೇಕು. ಮತ್ತು ನಿಮ್ಮ ಬಾಯಲ್ಲಿ ಹೊಲಸ ಮಾತು, ಹುಚ್ಚು ಮತ್ತು ಕುಚ್ಚದ ಮತ್ತು ನೀವು ಬರಬಾರದು. ಎರಡು ಬಾಯಲ್ಲಿ ದೇವರು ಸ್ತುತಿ ಸ್ತೋತ್ರ ಮಾಡಬೇಕು. ಮತ್ತು ಈ ಜಾರರು ವ್ಯಭಿಚಾರಿಗಳು, ದುರಾಸೆಗಳು ಇವರು ದೇವರ ರಾಜ್ಯಕ್ಕೆ ಪರಲೋಕದ ಬಾಧ್ಯತೆ ಆಗುವುದಿಲ್ಲ. ಊರಿನ ಮಾತಂದರೆ ಕೆಲವರು ಸುಳ್ಳು ಬೋಧಕರು ಬರೀ ನಂಬಿಕಿಟ್ಟರೆ ಸಾಕು, ವಿದ್ಯತೆ ಬಗ್ಗೆ ಪ್ರಾಮುಖ್ಯತೆ ಕೊಡದ ಅನೇಕ ಸುಳ್ಳು ಬೋಧಕರಿದ್ದಾರೆ. ಆ ಸುಳ್ಳು ಬೋಧ ನಿಮಗೆ ಮನುಷ್ಯನೇ ಹೊಲ ಪಡಬಾರ್ದು. ಪರೀಕ್ಷೆ ನಂಬಿಕೆ ಹಿಡಿದು ಮಾತ್ರ ದೇವರ ವಾಕ್ಯ ವಿದ್ಯಾರಾಗುವುದು ಅತಿ ಅಗತ್ಯವಾಗಿದೆ. ಅದಕ್ಕೆ ಒಳ್ಳೆ ಮಾತುಗಳನ್ನು ಕೇಳಿಬಿಟ್ಟು ಮೋಸ ಹೋಗಬಾರ್ದು. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ದೇವರು ಸುಮ್ಮನೆ ಕೋಪ ಮಾಡೋದಿಲ್ಲ, ದೇವರು ಸುಮ್ಮನೆ ಕೋಪಿಸೋದಿಲ್ಲ. ಯಾರ ಮೇಲೆ ಕೋಪಿಸ್ತಾನೆ? ಯಾರು ದೇವರ ಆಜ್ಞೆಗಳಿಗೆ ಅವಿಧೇಯರಾಗ್ತಾರೋ ಅವರ ಮೇಲೆ ಮಾತ್ರ ದೇವರ ಕೋಪ ಬರ್ತದೆ. ಕೋಪ ನಿಮಗೆ ಬೇಡ, ಆಶೀರ್ವಾದ ಬರಬೇಕಾ? ಹಾಗಾದರೆ ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗುವುದರೆ 100% ದೇವರ ಆಶೀರ್ವಾದವು, ಶುಭ ಕೃಪೆಯು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹಿಂಬಲಿಸಲು ಬರುತ್ತವೆ. ಅದಕ್ಕೆ
ಏಳವಾಗಿದೆ, ನೀವು ಅವರೊಂದಿಗೆ ಪಾಲುಗಾರಾಗಬೇಡಿ. ಯಾರು ನಿಮಗೆ ಸುಳ್ಳು ಬೋಧನೆ ಕೊಡ್ತಾರೋ ಅದು ಅಂಥವರಿಗೆ ಪಾಲುಗಾರಾಗದೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ವಿಧೇಯರಾದಷ್ಟು ನಿಮಗೆ ಆಶೀರ್ವಾದವು, ಸುಖವು, ಸಮಾಧಾನ, ಸಂತೋಷವು, ಪ್ರಾರ್ಥನೆ ಉತ್ತರವು ನಿಮಗೆ ಸಿಗ್ತದೆ. ನಿಮ್ಮ ಪ್ರಾರ್ಥನೆ ಉತ್ತರ ಸಿಗಬೇಕಾ? ಅದಕ್ಕೂ ವಿಧೇಯತೆ ಬೇಕು. ವಿಧೇಯತೆ ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆ ಉತ್ತರವು ಸಿಗುವುದಿಲ್ಲ. ಯಾಕಂದರೆ ಅತಿ ಸ್ಪಷ್ಟತೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20-22 ವಾಕ್ಯ, 1 John 3:20-22 ತನಕ. ನಮ್ಮ ಹೃದಯವು ಯಾವ ವಿಷಯದಲ್ಲಿ ಯಾದರೂ ನಮ್ಮನ್ನು ದೋಷಿಗಳನ್ನು ನಿರ್ಣಯಿಸಿದ್ದರು, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನು ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನಪಡಿಸುವೆವು. ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗೋದ್ರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಇವನು ಹೇಳ್ತಾನೆ, ನಮ್ಮ ಹೃದಯವು ನಮ್ಮನ್ನು ದೋಷಿ ಎಂದು ನಿರ್ಣಯಿಸದಿದ್ದರೆ ದೇವರು. ಹಾಗಾದರೆ ನಿಮ್ಮ ಹೃದಯವು ಪ್ರಾರ್ಥನೆ ಮಾಡುವಾಗ ನಿಮಗೆ ಅಪರಾಧಿಯನ್ನು ತೀರ್ಪು ಕೊಡದಿದ್ದರೆ ಮಾತ್ರವೇ ನಿಮಗೆ ನಂಬಿಕೆಯಿಂದ ಧೈರ್ಯದಿಂದ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಆ ಪ್ರಾರ್ಥನೆ ಯಾವ ಪ್ರಾರ್ಥನೆ? ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದುಕೊಂಡು ಆತ ಎಣಿಕೆ ಮೆಚ್ಚ ಕಾರ್ಯಗಳನ್ನು ಮಾಡುವುದಾದರೆ ಮಾತ್ರವೇ ನಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರವು ಸಿಗುತ್ತದೆ. ಇಲ್ಲದನ್ನು ಎಷ್ಟು ನೀವು ಪ್ರಾರ್ಥನೆ ಮಾಡಬಹುದು, ಎಷ್ಟು ಉಪವಾಸ ಮಾಡಬಹುದು, ಎಷ್ಟು ತನಕ ಪ್ರೇರೆ ದೇವರ ಆಜ್ಞೆಗೆ ನೀವು ವಿಧೇಯರಾಗುವುದಿಲ್ಲವೋ ಮತ್ತು ನೀವು ಮಾಡೋ ಕೆಲಸ, ನೀವು ಮಾಡೋ ಬಿಸ್ನೆಸ್, ನಿಮ್ಮ ದಾಂಪತ್ಯ ಜೀವನದ ಮೆಚ್ಚುಗೆ ಆಗುವುದಿಲ್ಲವೋ ಅಷ್ಟು ತನಕ ಆಶೀರ್ವಾದವು ನಿಮಗೆ ಬರುವುದಿಲ್ಲ. ಅದಕ್ಕೆ ಪ್ರೇರೆ ಆಶೀರ್ವಾದ ಬರಬೇಕಾ? ದೇವರು ನಿಮ್ಮ ಶರೀರ ಆತ್ಮನ ಕಾಪಾಡಬೇಕು ದುಷ್ಟರ ಕೈಯಿಂದ. ಒಂದೇ ಕಂಡೀಷನ್ ಪ್ರೇರೆ, ಪಾಪವನ್ನು ಅಗೆ ಮಾಡಬೇಕು, ಕೆಟ್ಟತನ ಬಿಡಬೇಕು, ದೇವರ ಆಜ್ಞೆ ಆಗ ಮಾತ್ರ ನಿಮ್ಮ ಪ್ರಾರ್ಥನೆ ಉತ್ತರ ಸಿಗ್ತದೆ ಎಂಬುದಾಗಿ ಇಲ್ಲಿ ಯೋಹನ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಯಾಕೆ ಕೆಟ್ಟತನ ಅಗೆ ಮಾಡಬೇಕು ಎಂಬುದಾಗಿ 2ನೇ ತಿಮೋಥಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 19-21 ವಾಕ್ಯ ತನಕ ಅಪೊಸ್ತಲ ಪೌಲನು ಬರೆದ ಪತ್ರಿಕೆ 2ನೇ ತಿಮೋಥಿಯ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 19-21 ವಾಕ್ಯ. 2 ತಿಮೋಥಿ chapter 2:19-21. ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗ ತನ್ನನ್ನು ಬಿಟ್ಟು ಬಿಡಬೇಕೆಂದು ಲಿಪಿ ಉಂಟು. ಅಪೊಸ್ತಲ ಪೌಲನು ಪ್ರೇರೆ ಆ ಒಂದು 3ನೇ ಆಕಾಶ ಎತ್ತಲ್ಲಿ ಪಡುವಾಗ ಪರಲೋಕದ ಅವನು ಆತ್ಮದಲ್ಲಿ ಅವನು ಆ ದೇವರು ಅವನ ದರ್ಶನ ತೋರಿಸನು. ಪರಲೋಕದಲ್ಲಿ ಈ ಲಿಪಿ ಉಂಟು ಪ್ರೇರೆ ಸಿಂಹಾಸನ ಆಸ್ಥಿರದ ಮೇಲೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಕರ್ತನನ್ನು ಅರಿಕೆ ಮಾಡೋ ಅವರೆಲ್ಲರೂ ದುರ್ಮಾರ್ಗವನ್ನು ಬಿಡ ಲಿಪಿ ಉಂಟು. ಹಾಗಾದರೆ ಇವತ್ತು ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ, ನೀನು ಮುಂದೆ ಜನ ಆಗಿದ್ದೀರಿ, ಇರೋದ ನಂಬಿ ಯೇಸುವೆ ನಿಮ್ಮ ಕರ್ತನ ಒಡನನ್ನು ಅರಿಕೆ ಮಾಡುವುದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ದುರ್ಮಾರ್ಗ ಬಿಟ್ಟು ಬಿಡಲೇಬೇಕು ಎಂಬ ಲಿಪಿ ಉಂಟು. ಮತ್ತು ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ನಿಮ್ಮನ್ನು ಒಂದೊಂದು ಪಾತ್ರೆಯನ್ನಾಗಿ ಆರಿಕೊಂಡಿದ್ದಾನೆ. ಈ ನಿಮ್ಮನ್ನು ದೇವರ ಆತ್ಮನು ಒಬ್ಬೊಬ್ಬರು ಉಪಯೋಗ ಮಾಡಲಿಕ್ಕೆ ಬಯಸ್ತಾರೆ. ದೇವರು ನಮ್ಮನ್ನು ಒಂದು ಪಾತ್ರೆ ಉಪಯೋಗ ಮಾಡಬೇಕಾದ್ರೆ ಈ ನನ್ನ ನಡೀತಿಲ್ಲ, ಈ ರೀತಿಯ ಸುಳ್ಳು ಬೋಧಕರು, ಈ ರೀತಿಯ ಪಾಪದಲ್ಲಿ ಜೀವಿಸುವವರು, ಅಂಥವರ ಸಹವಾಸದಿಂದ ನಿಮ್ಮನ್ನು ಪ್ರತ್ಯೇಕಪಡಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಎಲ್ಲಾದರೂ ಬಿಟ್ಟು ಬಿಡುವುದಾದರೆ ದೇವರ ಆತ್ಮನು ನಿಮ್ಮನ್ನು ತನ್ನ ಮಹಿಮೆಗೋಸ್ಕರವಾಗಿ ಆತನ ವರಗಳನ್ನು ಕೊಟ್ಟು ಅಭಿಷೇಕಿಸಿ ಉಪಯೋಗ ಮಾಡುತ್ತಾನೆ ಎಂಬ ಅಪೊಸ್ತಲ ಪೌಲನು ಹೇಳುವವನಾಗಿದ್ದಾನೆ. ಮತ್ತು ಆವಾಗ ನಿಮಗೆ ಆಶೀರ್ವಾದವು ನೀವು ಹೊಂದುತ್ತೀರಿ ಪ್ರಿಯರೇ. ದೇವರು ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದೇ 3ನೇ ಅಧ್ಯಾಯದಲ್ಲಿ 10-12 ವಾಕ್ಯ ತನಕ. 1 Peter chapter 3:10-12. ಜೀವದಲ್ಲಿ ಸಂತೋಷಪಟ್ಟು ಸುದ್ದಿಯನ್ನು ನೋಡಿದಾಗ ಇಷ್ಟವುಳ್ಳವನು ಕೆಟ್ಟದ ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ತುಟಿಗಳು ಬಿಗಿ ಹಿಡಿಯಲಿ. ಅಪ್ಪತ್ತಾನೆ, ನಿಮಗೆ ಜೀವದಲ್ಲಿ ಸಂತೋಷ ಪಡಬೇಕಾ? ಒಳ್ಳೆಯ ದಿವಸ ನಿಮಗೆ ಬೇಕಾ? ಒಳ್ಳೆಯ ಭವಿಷ್ಯ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ದೀರ್ಘಾಯುಷ್ಯ ಬೇಕಾ? ನಿಮ್ಮ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಬರಬೇಕಾ? ನಿಮ್ಮ ಬಡತನ ಹೋಗಬೇಕಾ? ಸಾಲ ಬಿಡು ಆಗದಪ್ಪ ಬರ್ತದೆ. ನಿಮ್ಮ ಬಾಯಿಂದ ಅಪನಂಬಿಕೆ ಮಾತನ್ನು, ನಕಾರಾತ್ಮಕ ಮಾತನ್ನು ಮಾತನಾಡಿದೆ ಯಾವಾಗಲೂ ಪ್ರೇರೆ ನಂಬಿಕೆಯಿಂದ ಒಳ್ಳೆಯ ಭವಿಷ್ಯವನ್ನೆಂದರೆ ದೇವರ ವಾಗ್ದಾನವನ್ನು ಪ್ರೇರೆ. ಧರ್ಮೋಸ್ಕರ ಪುಸ್ತಕ 28ನೇ ಅಧ್ಯಾಯದಲ್ಲಿರುವ 1-14 ಆಶೀರ್ವಾದ ವಾಕ್ಯಗಳು ಪದೇ ಎಷ್ಟು ಸಲ ಅರಿಕೆ ಮಾಡಿ ಈ ಆಶೀರ್ವಾದವನ್ನು ಬೆಳಿಗ್ಗೆಯಿಂದ ಸಾಯಂಕಾಲ ಮಾತನಾಡಿರಿ ಪ್ರಿಯ. ನಿಮ್ಮ ಮನೆಯಲ್ಲಿ ಅರಿಕೆ ಮಾಡಿರಿ, ಪ್ರಾರ್ಥನೆ ಮಾಡಿ, ದೇವ ನನಗೆ ಆ ವಿಧೇಯತೆಯ ಹೃದಯ ಕೊಡು ದೇವ, ಮತ್ತು ಆಗ ನೀವು ಒಳ್ಳೆಯ ಆಶೀರ್ವಾದ ಮಾತನಾಡಿದ ಹಾಗೆ ಆಶೀರ್ವಾದವು ನಿಮಗೆ ಸಿಗುತ್ತದೆ ಎಂದು ನಿಮ್ಮ ಬಾಯಿಂದ ಅಪನಂಬಿಕೆ ಮಾತನಾಡಬೇಡ್ರಿ.
ನಕಾರಾತ್ಮಕ ಮಾತನಾಡಬೇಡಿ. ರೋಗದ ರಿಪೋರ್ಟ್ ಮಾತನಾಡಿ. ಯಾಕಂದರೆ ಜ್ಞಾನದ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅಂದರೆ ಮನುಷ್ಯನು ತನ್ನ ಬಾಯಿಂದ ಏನು ಮಾತನಾಡುತ್ತಾರೋ ಅದೊಂದು ಬೀಜವಾಗಿದೆ. ಆ ಬೀಜಕ್ಕೆ ಒಂದು ಬೆಲೆ ಬರ್ತದೆ, ಮೊಳಕೆ ನೀವು ಅದಕ್ಕೆ ಸ್ವಲ್ಪನೇ ಜೀವನ ಮರಣಗಳು ನಾಲಿಗೆ ವಶವಾಗಿವೆ, ವಚನ ಪ್ರಿಯರಾದ ಫಲವನ್ನು ಅನುಭವಿಸುವರು. ಅದರ್ಥ ನಿಮಗೆ ಜೀವನ ಬೇಕಾ, ಆಶೀರ್ವಾದ ಬೇಕಾ, ಶುಭ ಹೋಗಬೇಕಾ, ಆರೋಗ್ಯವು ಗುಣವಾಗಿ ಆರೋಗ್ಯ ಒಳ್ಳೆಯ ಆರೋಗ್ಯ ಬೇಕಾ, ದೀರ್ಘಾಯುಷ್ಯ ಬೇಕಾ, ನೀವು ಆ ದೀರ್ಘಾಯುಷ್ಯ ಬಗ್ಗೆ, ಆರೋಗ್ಯದ ಬಗ್ಗೆ, ಆರ್ಥಿಕ ಸಮೃದ್ಧಿ ಅಂಥ ವಾಕ್ಯಗಳನ್ನು ಜಾಸ್ತಿ ಮಾತನಾಡಬೇಕು. ಯಾಕಂದರೆ ನಿಮ್ಮ ಮಾತಿನಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದ ಉಂಟು. ನೀವು ಮಾತನಾಡಿದ ಹಾಗೆ ಅದು ನಿಮಗೆ ಬರುತ್ತದೆ. ಹಾಗೆ ನಿಮ್ಮ ನಾಲಿಗೆಯಲ್ಲಿ ಮರಣ ಉಂಟು, ಶಾಪ ಉಂಟು, ರೋಗ ಉಂಟು. ನಿಮ್ಮ ನಾಲಿಗೆಯಲ್ಲಿ ನೀವು ಡಾಕ್ಟರ್ ರಿಪೋರ್ಟ್ ನೋಡಿ ಪದೇ ಅದೇ ರಿಪೋರ್ಟ್ ಡಾಕ್ಟರ್ ರಿಪೋರ್ಟೇ ಮಾತನಾಡುವುದಾದರೆ ನಿಮ್ಮ ರೋಗ ಗುಣವಾಗೋದಕ್ಕಿಂತಲೂ ಜಾಸ್ತಿ ಆಗುತ್ತಾ ಹೋಗ್ತದೆ. ಯಾಕಂದರೆ ಡಾಕ್ಟರು ಮೆಡಿಸಿನ್ ಮಾಡಿ ತಪ್ಪಲ್ಲ, ಅವ್ರು ಹೇಳೋದು ತಪ್ಪಲ್ಲ, ಅದೆಲ್ಲ ಮಾಡಬೇಕು. ಆದರೆ ನೀವು ನಂಬಿಕೆ ಮಾಡಬೇಕು. ಈ ಡಾಕ್ಟರ್ ಕೊಡುವ ಮೆಡಿಸಿನ್ ಮುಖ ನೀವು ಗುಣವಾಗುತ್ತೀರಿ ಎಂಬ ನಂಬಿಕೆಯಿಂದ ನೀವು ದೇವರ ರಿಪೋರ್ಟ್ನ ಅಲೆಬೇಕು. ಯೇಸು ಗುಣವಾಗಿದೆ, ಹೀಗೆ ನೀವು ಯೇಸು ಕ್ರಿಸ್ತನ ಭಾಷೆ ಗುಣವಾಗಿದ್ದೇನೆ ನಂಬಿಕೆಯಲ್ಲಿ ಮಾತನಾಡುವಾಗ ಆ ಡಾಕ್ಟರ್ ಮೆಡಿಸಿನ್ನಲ್ಲಿ ಗುಣವಾಗ್ತದೆ, ದೇವರು ಗುಣ ಮಾಡೋಣ. ಈ ರೀತಿ ನೀವು ಜೀವವನ್ನೇ ಮಾತನಾಡಬೇಕು, ಆಶೀರ್ವಾದವನ್ನೇ ಮಾತನಾಡಬೇಕು. ಅಪನಂಬಿಕೆ, ಅಶುಭ, ರೋಗ ಇದೆಲ್ಲ ಮಾತನಾಡುವವರು ಆಗಬಾರ್ದಾಗೆ ಅಪೋಸ್ತಲ ಜೀವ ಸಂತೋಷ ಪಡಬೇಕಾ. ಜೀವ ಸಂತೋಷಪಟ್ಟು ಸೂದೆ ನೋಡೋದಕ್ಕೆ ಇಷ್ಟವಲ್ಲವನು ಕೆಟ್ಟದ ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡದೆ ತುಳುಗಳು ಬಿಗಿಡಾಗ ನಿಮ್ಮ ತುಟಿಗಳನ್ನು ನಿಮ್ಮ ನಾಲಿಗೆಯನ್ನು ಬಿಗಿ ಇಟ್ಟುಕೊಳ್ಳಬೇಕು. ಎಂದಿಗೂ ಯಾವತ್ತಿಗೂ ಯಾವ ಸಂದರ್ಭದಲ್ಲಿಯೂ ಅಪನಂಬಿಕೆ ಮಾತು, ಕೋಪದಲ್ಲಿ ಕೆಟ್ಟ ಮಾತು, ನಕಾರಾತ್ಮಕ ಮಾತನಾಡಿ ಯಾವಾಗಲೂ ಜೀವವನ್ನು ಕೊಡುವಂಥ ಮಾತುಗಳನ್ನು ಅಂಥ ವಾಗ್ದಾನಗಳನ್ನು ಆಶೀರ್ವಾದವನ್ನು ಪದೇ ಮಾತನಾಡುವ ಅಭ್ಯಾಸ ಮಾಡಬೇಕು. ಎಷ್ಟು ಸಲ ಅಷ್ಟು ನೀವು ಮಾತನಾಡಿದ ಹಾಗೆ ನಿಮ್ಮ ಭವಿಷ್ಯವು ರೂಪಿಸಲ್ಪಡುತ್ತದೆ. ದೇವರ ಸೇವಕರು ಹೇಳ್ತಾರೆ, ಯಾರು ಪ್ರಾರ್ಥನೆ ಮಾಡುತ್ತಾರೋ, ಯಾರು ವಾಗ್ದಾನ ಅವರ ಕೈಯಲ್ಲಿ ಭವಿಷ್ಯವು, ನಿಮ್ಮ ಭವಿಷ್ಯ ನಿಮಗೆ. ಈಗ 2026ನೇ ವರ್ಷವು ಆಶೀರ್ವಾದ ವರ್ಷ ಆಗಬೇಕಾ? ಇವತ್ತಿಂದ ಅರಿಕೆ ಮಾಡಿ 22ನೇ ವರ್ಷವು ದೇವರು ನನಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾನೆ ಎಂದು ಅರಿಕೆ ಮಾಡಿರಿ. ಹಾಗೆ 26ನೇ ವರ್ಷವು ನಿಮಗೆ ಆಶೀರ್ವಾದವಾಗಿ ಸಿಗುತ್ತದೆ. ಎಂದಿಗೂ ಅಪನಂಬಿಕೆ ಮಾತನಾಡಬಾರ್ದು, ನಕಾರಾತ್ಮಕ ಮಾತನಾಡಬಾರ್ದು. ಆಶೀರ್ವಾದವನ್ನೇ ಎಷ್ಟು ಆಶೀರ್ವಾದ ಮಾತನಾಡುತ್ತರೋ ಎಷ್ಟು ಆ ರೀತಿ ನಿಮ್ಮ ಭವಿಷ್ಯವು ನಿಮಗೋಸ್ಕರವಾಗಿ ದೇವರು ಒಳ್ಳೆಯ ಭವಿಷ್ಯವನ್ನು ಕೊಡುತ್ತಾನೆ ಎಂಬುದೇ ಅಪೋಸ್ತಲ ಹೇಳ್ತಾನೆ. ಅದಕ್ಕೆ ಅನ್ನೋದಕ್ಕೆ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದ ಮೇಲೆ ಕೆಟ್ಟದನ್ನು ಬಿಡದೆ ಕೋಪ ಜಗಳ ಸ್ವಭಾವವನ್ನು ಯಾಕಂದರೆ ಕುಟುಂಬದಲ್ಲಿ ಇವತ್ತು ಕುಟುಂಬ ಹಾಳಾಗುವುದು ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳ ಗಂಡ ಹೆಂಡತಿ ಪ್ರೀತಿ ಮಾಡುವಾಗ ಸೈತನು ತರ್ತಾನೆ. ಸೈತನು ಹೊಟ್ಟೆ ಕಿಚ್ಚು, ಆತನು ಕುಟುಂಬವಾಗಿ ಗಂಡ ಹೆಂಡತಿ ಪ್ರೀತಿಯಲ್ಲಿ ಇರಿದು ಮಕ್ಕಳು ಪ್ರೀತಿಯಲ್ಲಿ ಇರಿದು ಅವನು ಇಷ್ಟಪಡೋದು. ಅದಕ್ಕೆ ಏನಾದರೂ ಸಮಸ್ಯೆ ಆ ಗಂಡ ಹೆಂಡತಿ ಅರ್ಥ ಮಾಡಿಕೊಳ್ಳಬೇಕು. ಅವರೊಬ್ಬರೊಬ್ಬರು ಕೋಪ ಮಾಡಿ ಕೆಟ್ಟದ್ದು ಮಾತನಾಡೋದನ್ನು ಇದು ಬಿಡದೆ ಸಮಾಧಾನಕ್ಕೋಸ್ಕರವಾಗಿ ಪ್ರಯತ್ನ ಪಡಬೇಕು. ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡಬೇಕು. ಯಾಕೆಂದರೆ ಕರ್ತವ್ಯ ನೀತಿವಂತನ ಕಟಾಕ್ಷಿಸ್ತಾನೆ, ಅದು ಅವ್ರ ವಿಜ್ಞಾಪನೆ ಕಿವಿ ಕೊಡುತ್ತಾನೆ. ನಿಮ್ಮ ಕುಟುಂಬ ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ನಿಮ್ಮ ಗಂಡ ಹೆಂಡತಿ ಐಕ್ಯತೆ, ಸಮಾಧಾನ, ಪ್ರೀತಿ, ತಾಳ್ಮೆ ಇಂದನು ಒಬ್ಬರ ಮೇಲೆ ಸಹಿಸಿಕೊಳ್ಳಬೇಕು. ನೀವು ಕೋಪ ಮಾಡುವುದಾರೆ, ಜಗಳ ಮಾಡುವುದಾರೆ, ಅಲ್ಲಿ ಗಂಡ ಮಧ್ಯದಲ್ಲಿ ನಿರಾಸೆಗಳು ಬರುವಂದುಕೊಂಡು ಅವರು ಕೋಪ ಮಾಡಿಕೊಂಡು ಸಿಟ್ಟಿಟ್ಟುಕೊಂಡು ಕೆಟ್ಟದ್ದು ಮಾತನಾಡಿದ್ರೆ ನಿಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅದಕ್ಕೆ ದೇವರ ಮುಂದೆ ನೀವು ಕೆಡುಕರಾಗ್ತೇವೆ. ಕೋಪದ ಮುಖವುಳ್ಳವನಾಗ್ತದೆ. ನೀತಿವಂತರಾಗಬೇಕಾದ್ರೆ ಅಪಪಾತ್ರ ಹೇಳಿದ ನಿಮ್ಮ ಬಾಯಲ್ಲಿ ನಕಾರಾತ್ಮಕ ಮಾತನಾಡಬಾರ್ದು, ಅಪನಂಬಿಕೆ ಮಾತನಾಡಬಾರ್ದು, ನಿಮ್ಮ ಸಮಸ್ಯೆಗೆ ಮಾತನಾಡಬಾರ್ದು, ಡಾಕ್ಟರ್ ರಿಪೋರ್ಟ್ ಮಾತಾಡೋದು. ಪ್ರತಿ ಸಮಯದಲ್ಲಿ ಒಳ್ಳೆಯ ಆಶೀರ್ವಾದವನ್ನು ಬೈಬಲಲ್ಲಿ ಧರ್ಮದ ಕಂಡ ಪುಸ್ತಕ 28:14 ಎಲ್ಲ ಆಶೀರ್ವಾದ ದಿನಾಲು ಮಾತನಾಡುವ ಅಭ್ಯಾಸ ಮಾಡಿ. ಇನ್ನು ರೋಗಗಳಿದ್ದರೆ ದಿನಾಲು ಮಾತನಾಡಿ ಯೇಸುವಿನ ಭಾಷೆಯನ್ನು ಗುಣವಾಗಿದ್ದು ಮಾತಾಡಿ. ಎಷ್ಟು ವಾಗ್ದಾನ ಮಾತನಾಡುತ್ತಾರೋ ಹಾಗೇ ದೇವರು ನಿಮ್ಮ ಭವಿಷ್ಯವನ್ನು ರೂಪಿಸ್ತಾನೆ. ಹಾಗೇ ಕೂಡಲೇ ಅಲ್ಲಿ ಅದ್ಭುತ ಆಗುವುದಿಲ್ಲ, ಆದರೆ ಸ್ವಲ್ಪ ದಿನದಲ್ಲಿ ದೇವರು ನೀವು ಡಾಕ್ಟರ್ ರಿಪೋರ್ಟು ಅರಿಕೆ ಮಾಡಿದೆ ಯೇಸು ಗುಣವಾಗಿದ್ದೇ ಹೇಳಿದರೆ ಸ್ವಲ್ಪ ವಿಧದಲ್ಲಿ ರೋಗವು
ತನ್ನಷ್ಟನೇ ಗುಣವಾಗ್ತದೆ. ಡಾಕ್ಟರ್ ಮೆಡಿಸಿನಲ್ಲಿ ಕಾರ್ಯವಾಗುತ್ತದೆ ಪ್ರಿಯರೇ. ನೀವು ಆ ಮೆಡಿಸಿನ್ ತೆಗೆದುಕೊಂಡ್ರು ಗುಣವಾಗುತ್ತದೆ. ಡಾಕ್ಟರ್ ಯಾವ ಮೆಡಿಸಿನ್ ಕೊಟ್ಟರು ಗುಣವಾಗುತ್ತೆ. ಹಾಗೆ ಹೇಳಿದೆ, ಡಾಕ್ಟರ್ ಮೆಡಿಸಿನ್ ಮಾಡಿರಿ, ನಂಬಿಕೆಯಿಂದ ಮಾಡಿರಿ, ದೇವರು ಗುಣ ಮಾಡುತ್ತೆ, ನಂಬಿರಿ, ಗುಣವಾಗುತ್ತೆ. ಈ ರೀತಿ ಪ್ರಿಯರೇ ಬಡತ ಇರುವುದರೆ ನೀವು ನಾನು ಬಡವನಲ್ಲ, ನಾನು ಧನಿಕನು, ಪ್ರಿಯರೇ ನನ್ನ ದೇವರು ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ, ಈ ರೀತಿಯೆಲ್ಲ ವಾಗ್ದಾನಗಳು ಉಂಟು. ಈ ಎಲ್ಲ ವಾಗ್ದಾನ ಪದೇ ಪದೇ ಮಾತನಾಡಿ ನಿಮ್ಮ ಬಡತನ, ಕೊರತೆ, ಸಾಲ ಎಲ್ಲ ನೀಗಲುಪಡುವುದು ಮತ್ತು ದೇವರು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡ್ತಾನೆ. ಮತ್ತು ನೀವು ನೀತಿವಂತನೇ ಹಾಕಿದ ಕರ್ತನು ನೀತಿಯನ್ನು ಕಟ್ಟಾಕಿಸ್ತಾನೆ. ಆತ ಅವರ ವಿಜ್ಞಾಪನೆ ಕಿವಿಗೊಡುತ್ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನು ಕೆಡುವಂದರೆ ಯಾರು ಪ್ರಿಯರೇ ಈ ಕೆಟ್ಟ ಸ್ವಭಾವ ಕೋಪ ಮಾಡುವುದು. ಅದೇ ಅಪ್ಪನೇ ಕೋಪ ಮಾಡಬೇಕಾದರೂ ಪಾಪ ಮಾಡಬಾರದು. ಅದು ಕೋಪ ಬರುತ್ತದೆ ಸಹಜವಾಗಿ. ಅದೇ ಪಾಪ ಮಾಡದಂತೆ ನಿಮ್ಮ ಕೋಪವು ನಿಮ್ಮ ಸಿಟ್ಟನ್ನು ಬಿಟ್ಟು ಬಿಡಬೇಕು. ಸೂರ್ಯನು ಮುಳುಗದ ಮೊದಲು ನಿಮ್ಮ ಸಿಟ್ಟು ತೀರಿಸಿ ಬಿಡಬೇಕು. ಸೈತನಿಗೆ ಅವಕಾಶ ಕೊಡಬಾರದು. ಅನೇಕ ಕುಟುಂಬಗಳು ಹಾಳಾಗಲಿಕ್ಕೆ ಕಾರಣ ಪ್ರಿಯರೇ ಕೋಪದ ಮುಖದದು. ಕೋಪ ಬರು ಸಹಜವಾಗಿ. ಅದೇ ಕೋಪ ಮಾಡಿ ನೀವು ಪಾಪ ಮಾಡಿ ಕೆಟ್ಟ ಮಾತು ಬೈದು ಸುಪ್ಪಿಸುವುದು, ಅದು ನೀವು ದೇವರ ಕೂಡಲೇ ಪಶ್ಚಾತ್ತಾಪ ಪಡುವುದಿಲ್ಲವಾದರೆ ಸೈತನಿಗೆ ಅವಕಾಶ ನೀವು ಕೊಡುತ್ತೀರಿ. ಸೈತನ ಬಂದು ನಿಮ್ಮ ಕುಟುಂಬವನ್ನು ಅದಕ್ಕೆ ಎಂದಿಗೂ ಪ್ರಿಯರೇ ಸೈತನಿಗೆ ಅವಕಾಶ ಕೊಡಬೇಡಿರಿ ಪ್ರಿಯರೇ. ಈ ದೇವರನ್ನು ನಿಜ ಪ್ರೀತಿಸಿದರು, ಬರೀ ತುಟಿಗಲ್ಲೇ ಮಾತ್ರ ಪ್ರೀತಿಯಲ್ಲ, ಈ ಎಲ್ಲ ಕೆಟ್ಟ ಸ್ವಭಾವಗಳನ್ನು ಹಾಗೆ ಮಾಡುವುದಾದರೆ ದೇವರು ನಿಮ್ಮ ಕುಟುಂಬವನ್ನು ನಿಮ್ಮ ಸರಿ ಪ್ರಾರ್ಥನೆ ಕಾಯುತ್ತಾನೆ, ಬಿಡುಗಡೆ ಕೊಡುತ್ತಾನೆ ಎಂಬ ಈ ಕೀರ್ತನೆ ಕೊಟ್ಟ ಈ ವಾಗ್ದಾನ ನೀವು ಹೊಂದುತ್ತೀರಿ. ದೇವರು ನಿಮ್ಮನ್ನು ಆಶ್ರಯ ಮಾಡಲಿ. ದೇವರ ಸ್ತೋತ್ರ. ಈ ಸಂದೇಶ ಮಂದಿರದಲ್ಲಿ ಉತ್ತೇಜನವಾಗಿರುತ್ತಾರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಪರೇ. ಆದರೂ ನಮ್ಮ ಯೂಟ್ಯೂಬನ್ನು ಅನೇಕರಿಗೆ ಶೇರ್ ಮಾಡಿ ಪರೇ, ಲೈಕ್ ಮಾಡಿರಿ ಪರೇ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತ ನಾವು ನಿನ್ನ ಸೋದರನ್ನು ಕೊಂಡಾಡ್ತೇನೆ. ಈ ಸಂದರ್ಭ ಮುಖ ನಿನ್ನ ಜನರ ಮಾತನಾಡಿಕೊಂಡು ಹೇಗೆ ಆ ಕೆಟ್ಟದನ್ನು ಬಿಟ್ಟು ಬಿಡಬೇಕು, ಕೆಟ್ಟದ ಬಿಡಿಸ್ಕೊಂಡು ಆಶ್ರಯ ಬಗ್ಗೆ ಮಾತಾಡಿದ ಪ್ರಕಾರ ಈ ಎಲ್ಲ ವೀಕ್ಷಣೆ ನಾಸ್ತಕ್ಕೋಸ್ಕರ ಎಲ್ಲ ವೀಕ್ಷಕರ ಜೀವಿತ ಇರುವ ಎಲ್ಲ ಕಷ್ಟ, ಸಮಸ್ಯೆ, ರೋಗ, ಬಡತನ, ಸಾಲಿಂದ ಪ್ರತಿಯೊಬ್ಬರನ್ನು ಬಿಡುಗಡೆಗೊಳಿಸ್ತಾರೆ. ಪ್ರತಿಯೊಬ್ಬ ರೋಗಿಗಳು ಇದೇ ಸಮಯದಲ್ಲಿ ನಾಮದೇ ಎಲ್ಲ ರೋಗಿಗಳಲ್ಲಿ ಕಾರ್ಯ ಮಾಡೋ ರೋಗ ದುಷ್ಟ ಆತ್ಮಗಳನ್ನು ಬಂಧಿಸ್ತಾನೆ. ಪ್ರತಿಯೊಂದು ರೋಗಿಗಳನ್ನು ಎಲ್ಲ ರೋಗದ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ. ಪ್ರತಿಯೊಬ್ಬ ರೋಗಿಗಳು ಇದೇ ನಾವೆಲ್ಲರೂ ಗುಣ ಹೊಂದಲಿ. ಬಡತನದಲ್ಲಿ ಇವರಿಗೆ ಆ ಬಡತನದಿಂದ, ಕೊರತೆಯಿಂದ, ಸಾಲದ ಸಾಲದ ಬಿಡುಗಡೆಗೊಳಿಸ್ತಾನೆ. ಪ್ರತಿಯೊಬ್ಬರು ದೇವರ ಸಮಾಧಾನ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಅಂತ್ಯಜ ಬೆಳಗುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೆ ನೋಡುವ ಪ್ರತಿಯೊಬ್ಬರ ಸಂಗತಿಯಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.